ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್, ತುಂಬ ಬೇಜಾರಾಗ್ತಿದೆಯಾ ಮೇಡಮ್? ತಪ್ಪು ತಿಳ್ಕೊಬೇಡಿ ಮೇಡಮ್, ನಿಮ್ಮ ಮೇಲಿರೋ ಗೌರವಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ ಮೇಡಮ್. ಇದನ್ನು ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ಟೈಮು ಮೊದಲಿದ್ದಾಗಿಲ್ಲ ಅಂತ. ಏಜೆ ಸರ್ ಮತ್ತು ಲೀಲಾ ಮೇಡಮ್ ಅವರು ನಿಮ್ಮ ಇಮ್ಯಾಜಿನೇಷನ್ಗಿಂತ ದೂರ ಮುಂದೆ ಹೋಗಿಬಿಟ್ಟಿದ್ದಾರೆ ಮೇಡಮ್. ಅದಕ್ಕೆ ಈ ಥರ ಆಗ್ತಿದೆ. ಅದೇ ದೊಡ್ಡವ್ರು ಹೇಳ್ತಾರಲ್ವ ಮೇಡಮ್, ಓವರ್ ಕಾನ್ಫಿಡೆಂಟ್ ಒಂಚೂರು ಒಳ್ಳೇದಲ್ಲ ಅಂತ. ವಿಶ್ವರೂಪ್, ದೊಡ್ಡವ್ರು ಹೇಳಿದ್ದಾರೆ ಅಂತ ನಿಮ್ಮ ಮಾತುಗಳನ್ನೆಲ್ಲ ಹೇಳಕ್ ಬರಬೇಡಿ. ಅಯ್ಯೋ ಇಲ್ಲ ಮೇಡಮ್, ದೇವ್ರ ಸತ್ಯವಾಗ್ಲು ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಹೇಳಿದ ಮಾತು ಮೇಡಮ್ ಇದು. ಈಗ ಗಂಡ ಹೆಂಡತಿ ಮಧ್ಯೆ ಯಾರು ಮುಖ್ಯ ಆಗಲ್ವಂತೆ, ಹಾಗೆ ಆಗೋದಿದ್ರು ಅದವ್ರ ಮಕ್ಕಳು ಮಾತ್ರ ಅಂತೆ ಮೇಡಮ್. ಅದು ಬಿಟ್ಟರೆ ಬೇರೆ ಯಾರು ಮುಖ್ಯ ಆಗಲ್ವಂತೆ ಮೇಡಮ್. ಏನೋ ನಮ್ಮ ಏಜಿ ಸರ್ ಮತ್ತೆ ಲೀಲಾ ಮೇಡಮ್ಗೆ ಇನ್ನು ಮಗು ಆದ್ರೆ ಆಗ ಕತೆ ಬೇರೆ ಲೆವೆಲಲ್ಲೇ ಇರುತ್ತೆ ಮೇಡಮ್. ವಿಶ್ವರೂಪ್, ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ಹೊರಟೋಗಿ. ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಹೋಗ್ತೀನಿ ಮೇಡಮ್. ಪಾಪ ನೀವು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏಜೆ ಸರ್ಗೆ ನೀವೇ ಮೇಯ್ನ್ ಅಂತ ಅನ್ಕೊಂಡಿದ್ರಿ. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅನ್ನೋ ಹಾಗೆ ಮ್ಯಾಟ್ರ್ ಒಂದೇ ಒಂದು ಸೆಕೆಂಡಲ್ಲಿ ಚೇಂಜ್ ಆಗೋಯ್ತಲ್ವ ಮೇಡಮ್. ಏನ್ ಮಾಡೋದು? ಸರಿ ಮೇಡಮ್, ನಾನು ಬರ್ತೀನಿ. ನೀವು ನಿಮ್ಮ ಫ್ರೆಂಡ್ ಬಂದಾಗ ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಮೇಡಮ್. ಬಾಯ್. ಸೌಮ್ಯ, ನಾನು ಎಲ್ಲ ಕಡೆಯಿಂದನೂ ಸೋತ್ಬಿಟ್ಟೆ. ಆದರೆ ನನ್ನ ಪ್ರೀತಿ ವಿಷಯದಲ್ಲಿ ಸೋಲೋದಕ್ಕೆ ನಾನು ರೆಡಿ ಇಲ್ಲ. ನಮ್ಮ ಪ್ರೀತಿ ನಿಜವಾದ ಚೇತನ್. ಆ ಪ್ರೀತಿ ಸೋಲಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಈ ಸಾವನ್ನಲ್ಲಾದರೂ ನಾವು ಒಂದಾಗೋಣ. ನಾವು ಹೋದ್ಮೇಲೆ ಈ ಇಡೀ ಪ್ರಪಂಚನೇ ಮಾತಾಡುತ್ತೆ ನಮ್ಮ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ. ಅಟ್ಲೀಸ್ಟ್ ಪ್ರೀತಿನಲ್ಲಾದರೂ ನಾವಿಬ್ಬರು ಒಂದಾಗೋಣ. ನಾವು ಹೋದ್ಮೇಲೆ ಈ ಇಡೀ ಜಗತ್ತೇ ಮಾತಾಡುತ್ತೆ ನಮ್ಮ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ. ಚಾನ್ಸೇ ಇಲ್ಲ. ಸರ್, ನೀವು ನಮ್ಮನ್ನು ಉಳಿಸೋದಕ್ಕೆ ಬರಬೇಡಿ ಸರ್. ಖಂಡಿತವಲ್ಲ, ನಾನು ಅದಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಲೀಲಾ ಸೂಸೈಡ್ ಮಾಡ್ಕೊಳ್ಳೋದನ್ನ ಯಾವತ್ತೂ ನೋಡಿಲ್ಲ ಅಂತ ಹೇಳಿದ್ಲು. ಅದೇ ಟೈಮ್ಗೆ ನಿನ್ನ ಮೆಸೇಜು ಬಂತು, ಅದಕ್ಕೆ ತೋರ್ಸೋಣ ಅಂತ ಕರ್ಕೊಂಬಂದೆ. ಲೀಲಾ, ವ್ಯೂ ಕರೆಕ್ಟ್ ಇದೆ ತಾನೇ ಇಲ್ಲಿಂದ? ಹಾಯ್ ಅಜಯ್, ಓಕೆ. ಸರ್ ಪ್ಲೀಸ್, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನಾವು ಸತ್ ಮೇಲಾದ್ರೂ ನಮ್ಮ ಪ್ರೀತಿ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು. ಇಡೀ ಊರೇ ಮಾತಾಡ್ಕೋಬೇಕು. ಖಂಡಿತವಾಗ್ಲೂ ನೀನು ಅನ್ಕೊಂಡಂತೂ ಆಗಲ್ಲ. ಏನಾಗ್ಬೋದು ಅಂತ ನಾನು ನಿನಗೆ ಹೇಳ್ತೀನಿ. ಅಕಸ್ಮಾತ್ ನೀವಿಬ್ಬರು ಅಲ್ಲಿಂದ ಹಾರು ಬಿದ್ದಿರಿ ಅಂದ್ಕೊಳ್ಳಿ, ನೀವು ಸತ್ತಿರೋ ವಿಷಯ ಗೊತ್ತಾಗೋದಕ್ಕೆ ಒಂದು ದಿನ ಬೇಕು. ಬಿಕಾಸ್ ಡೆಫಿನೆಟ್ಲಿ ನಾನಂತೂ ಹೋಗಿ ಯಾರಿಗೂ ಹೇಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಕ್ಲೋಸ್ ಆಗಿರೋರು ರೆಸ್ಟ್ ಇನ್ ಪೀಸ್ ಅಂತ ಸ್ಟೇಟಸ್ ಹಾಕೋಬೋದು, ನೀವು ಹೋಗಿದ್ದೀರಾ ಅಂತ ಮೆಸೇಜ್ನ ಶೇರ್ ಮಾಡ್ಬೋದು. ನಿಮ್ಮ ಬಗ್ಗೆ ಕಾಳಜಿ ಇರೋರು ಮನೆಗೆ ಬಂದು 4 ಕಣ್ಣೀರು ಹಾಕ್ಬೋದು. ಸ್ಮಶಾನಕ್ಕಂತೂ ದೇವರಾಣೆ ಯಾರೂ ಬರಲ್ಲ. ಯಾಕೆ ಹೇಳಿ? ಮೊದಲೇ ನಿಮ್ಮದು ಸೂಸೈಡ್ ಕೇಸು, ಪೋಸ್ಟ್ಮಾರ್ಟಮು, ಪೊಲೀಸ್ ಎನ್ಕ್ವೈರಿ, ಈ ಥರ ಸಾಕಷ್ಟು ಜಂಜಾಟ ಇರುತ್ತೆ. ಯಾರಿಗೂ ಇದಕ್ಕೆಲ್ಲ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಎಲ್ರಿಗೂ ಅವ್ರವ್ರದ್ದೇ ಲೈಫ್ ಇರುತ್ತಲ್ವಾ. ಪ್ರಪಂಚಕ್ಕೆ 1000 ಪ್ರಾಬ್ಲಮ್ ಇದೆ, ಅಂಥದ್ರಲ್ಲಿ ನಿಮ್ಮ ಸಾವು ಅದಕ್ಕೆ ಮ್ಯಾಟ್ರೇ ಆಗಲ್ಲ. ಹೀಗಿದ್ಮೇಲೆ ಪ್ರಪಂಚ ಏನು ಮಾತಾಡ್ಕೊಡುತ್ತೆ? ಸರ್, ನಾನೇನು ಮಾಡಲಿ ಸರ್? ಇವಳು ಅನಾಥೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಅಪ್ಪ ಅಮ್ಮ ಇವಳನ್ನ ಸೊಸೆ ಅಂತ ಒಪ್ಕೋತಾ ಇಲ್ಲ. ಅಕಸ್ಮಾತ್ ನಾನು ಇವಳನ್ನ ಏನಾದರೂ ಮದುವೆ ಆದರೆ ಅವ್ರು ಆತ್ಮಹತ್ಯೆ ಮಾಡ್ಕೋತಾರಂತೆ. ಇವಳಿಗೆ ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಸರ್. ನಾನು ಇವಳ ಜೊತೆ ಏನಾದರೂ ಮದುವೆ ಆದರೆ ಅವ್ರು ಸಾಯ್ತಾರೆ. ಅವ್ರಿಗೋಸ್ಕರ ಪ್ರೀತಿ ಬಿಟ್ಟರೆ ಇವಳು ಸಾಯ್ತಾಳೆ. ನೀವೇ ಹೇಳಿ ಸರ್, ಇವಾಗ ನಾನೇನು ಮಾಡಬೇಕು? ಫೂಲ್, ಬುದ್ಧಿ ಇದೆಯಾ ನಿನಗೆ?
ಅದಕ್ಕೆ ಅಂತ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕು ಅಂತಿದ್ಯಾ? ಪುತ್ರ ಶೋಕಂ ನಿರಂತರಂ ಅಂತಾರೆ. ನೀನು ಹೋಗಿದ್ಯಾ ಅಂತ ಗೊತ್ತಾದ್ಮೇಲೆ ಅವ್ರು ಬದುಕಿರ್ತಾರೆ ಅನ್ಕೊಂಡಿದ್ಯಾ? ನಾನು ನಿನ್ಗೆ ಹೇಳ್ದೆ ಯಾರಿಗೂ ಹೇಳ್ಬೇಡ ಅಂತ. ಸರ್, ನೀವು ಎಲ್ಲರ ತರಾನೇ ಅಪ್ಪ ಅಮ್ಮನೇ ಮುಖ್ಯ, ಅವರೇ ಗ್ರೇಟು ಅಂತಿದ್ದೀರಾ. ಹಾಗಾದ್ರೆ ನಮ್ಮ ಪ್ರೀತಿ ಮುಖ್ಯ ಅಲ್ವಾ ಸರ್? ನೀನು ಕೇಳಿದಾಗ ನಾನು 30 ಮಿನಿಟ್ಸ್ ಕೊಡಲ್ಲ ಅನ್ಕೊಂಡಿದ್ಯಾ? ಆ ಪ್ರಿಯಾರಿಟಿ ಲಿಸ್ಟಲ್ಲಿ ಡೆಫಿನೆಟ್ಲಿ ನೀನು ಈ ಲಿಸ್ಟಲ್ಲಿ. ನಿನ್ನ ಫ್ರೆಂಡಿಗೆ ಇನ್ನೊಂದಿನ ಬರೋದಕ್ಕೆ ಹೇಳು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಹಾಯ್ ದುರ್ಗಾ. ಹಾಯ್, ಹೇಗಿದೆಯಾ ದುರ್ಗಾ? ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಪ್ಲೀಸ್ ಸದಾ. ಯಾಕೆ ನೀನು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ? ಎನಿ ಪ್ರಾಬ್ಲಮ್? ಸಾರಿ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ನಿನ್ನ ಕಾಲ್ ಬಂದಿದ್ದು ನಾನು ನೋಟಿಸ್ ಮಾಡಲಿಲ್ಲ. ಅಷ್ಟೇನಾ? ನಾನೆಲ್ಲೋ ಏಜೆ ಸರ್ ಸಿಗೋದೇ ಇಲ್ವೇನೋ ಅಂತ ಭಯ ಪಟ್ಬಿಟ್ಟಿದ್ದೆ. ಏಜೆ ಸರ್ ಇದ್ದಾರಾ? ಸಿಗ್ತಾರೆ ಅಲ್ವಾ? ಅವರು ಈಗಷ್ಟೇ ಜಸ್ಟ್ ಹೊರಗಡೆ ಹೋದರು. ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ. ನನಗಿನ್ನೂ 2 ಅವರ್ಸ್ ಏನೂ ಕೆಲಸ ಇಲ್ಲ. ಬೇಡ, ನೆಕ್ಸ್ಟ್ ಟೈಮ್ ಯಾವಾಗ ಸಿಗ್ತಾರೆ ಅಂತ ನಾನೇ ನಿನಗೆ ಕೇಳಿ ಹೇಳ್ತೀನಿ. ದುರ್ಗಾ, ನಾನು ಇವತ್ತು ಪ್ರೆಸೆಂಟೇಷನ್ ಕೊಡಲೇಬೇಕು. ಕ್ಲೈಂಟ್ಸ್ ಎಲ್ಲ ಆನ್ ದಿ ವೇ ಇದ್ದಾರೆ. ಅದಕ್ಕೆ ಅಲ್ವಾ ನಾನು ನಿನಗೆ ಪದೇ ಪದೇ ಕಾಲ್ ಮಾಡಿ ಕೇಳ್ತಾ ಇದ್ದಿದ್ದು. ನೀನೇ ಅಲ್ವಾ ಇವತ್ತು ಏನಾದರೂ ಏಜೆ ಸರ್ ಸಿಗ್ತಾರೆ ಅಂತ ಹೇಳಿದ್ದು. ಹೌದು, ಹೇಳಿದ್ದೆ. ಆದರೆ ಅವರು 2 ಅವರ್ಸಲ್ಲಿ ವಾಪಸ್ ಬರಲ್ಲ ಅನ್ಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊ. ಅಂದರೆ ಈಗ ಏಜೆ ಸಿಗಲ್ಲ ಅಂತ ಹೇಳ್ತಿದ್ಯಾ ದುರ್ಗಾ? ಈ ಮಾತನ್ನ ನೀನು ಮೊದಲೇ ನಂಗೆ ಹೇಳ್ಬೋದಿತ್ತಲ್ವಾ? ನೋ ದುರ್ಗಾ, ಈ ಮನೇಲಿ ನನ್ನ ಮಾತು ಎಲ್ಲ ಕೇಳ್ತಾರೆ. ಏಜೆ ಬಿಟ್ರೆ ಇನ್ನು ನೆಕ್ಸ್ಟ್ ನಾನೇ ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದೆ ಅಲ್ವಾ? ಇದಕ್ಕೆ ಯಾಕೆ ನೀನು ನನ್ನ ಬಲಿ ಕೊಟ್ಟೆ? ಅವತ್ತೇ ಆಗಲ್ಲ ಅಂತ ಹೇಳಿದಿದ್ರೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತಾ ಇದ್ದೆ. ನನ್ನ ಲೈಫ್ ಜೊತೆನೇ ಆಟ ಆಡ್ಬಿಟ್ಟಿಲ್ಲ ದುರ್ಗಾ ನೀನು. ಈಗ ನಾನು ಏನು ಮಾಡಲಿ? ಪ್ರಾರ್ಥನಾ ಪ್ಲೀಸ್, ನಾನು ಬೇಕು ಅಂತ ಮಾಡಲಿಲ್ಲ. ಸಾಕು, ಈ ಮನೇಲಿ ನಿನ್ನ ಯೋಗ್ಯತೆ ಏನು ಅಂತ ನಾನು ನೋಡಿಕೊಂಡೆ. ಅವರು ಏಜೆ ಎಷ್ಟು ಜನ ನೋಡಿಲ್ಲ? ಯೋಗ್ಯತೆಗೆ ತಕ್ಕಾಗೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಮನೇಲಿ ನಿನ್ನ ಯೋಗ್ಯತೆಗೆ ತಕ್ಕಂಗೆ ಆ ಲೆವೆಲ್ಗೆ ಇಟ್ಟಿದ್ದಾರೆ. ಫೈನಲಿ ನನಗೆ ನಿನ್ನ ಬೆಲೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ನೀನು ಏಜೆ ನೆರಳಲ್ಲಿರೋದಕ್ಕೆ ಈ ಸ್ಟೇಟಸಲ್ಲಿರೋದು. ಇಲ್ಲ ಅಂತ ಹೇಳಿದಿದ್ರೆ ನನಗಿಂತ ಕೀಳಾಗಿರ್ತಾ ಇದ್ದೆ. ಇನ್ನು ಮುಂದೆ ಏಜೆ ಹೆಸರಿಟ್ಕೊಂಡು ಬೆಟ್ಟನ ಕಡಿತೀನಿ ಅಂತೆಲ್ಲ ಹೋಗಬೇಡ. ನಿನ್ನಿಂದ ಬರೀ ಮಾತಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಫೈನಲಿ ನಾನು ನಿನ್ನ ಫ್ರೆಂಡು ಅಂತ ನಂಬಿ ಬಂದಿದ್ದಕ್ಕೆ ತುಂಬ ಒಳ್ಳೆ ಮರ್ಯಾದೆ ಮಾಡಿದೆ. ಗುಡ್ ಬಾಯ್. ಪ್ರಾರ್ಥನಾ, ಎರಡು ವರ್ಷದಿಂದ ಇವನನ್ನ ಲವ್ ಮಾಡ್ತಿದ್ಯಾ? ಮದುವೆ ಆದರೆ ಇವನ್ನೇ ಆಗಬೇಕು ಅಂತ ಡಿಸೈಡು ಮಾಡಿದ್ಯಾ ಅಂತ ನನಗೆ ಗೊತ್ತು. 2 ವರ್ಷಕ್ಕೆ ನಿನಗೆ ಇವನ ಬಗ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇದ್ದರೆ, ಇನ್ನು ಅವ್ರ ಅಪ್ಪ ಅಮ್ಮಂಗೆ ಇವನನ್ನು ಹೆತ್ತು ಹೊತ್ತು ಸಾಕಿ ತಮ್ಮ ಮಗಂಗೆ ಯಾವುದ್ರಲ್ಲೂ ಕಮ್ಮಿ ಆಗಬಾರ್ದು ಅಂತ ಬೆಳೆಸಿ ಮುಂದೆ ಒಂದಿನ ಇವನು ಆಸರೆ ಆಗ್ತಾನೆ ಅಂತ ಆಸೆ ಇಟ್ಕೊಂಡಿರ್ತಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀಯಾ? ಸರ್, ಅವ್ರೇನು ಮಾಡ್ತಾ ಇಲ್ಲ ಅಂತಾನೆ ಸರ್ ನಾವಿಬ್ರಲ್ಲಿ ಸಾಯೋದಕ್ಕೆ ಬಂದಿರೋದು. ಏಯ್ ದಡ್ಡ, ಸಾಯೋದಕ್ಕೆ ನಿನಗೆ ಬಂದಿದೆಯಲ್ಲ ಈ ಧೈರ್ಯ, ಇದನ್ನ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದಕ್ಕೆ ಬಳಸು. ಜೀವನ ಚೆನ್ನಾಗಿರುತ್ತೆ, ಉದ್ಧಾರ ಆಗ್ತೀಯ ನೀನು. ನೋಡು, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ನಿಮ್ಮ ನಿರ್ಧಾರನ 1 ನಿಮಿಷ ಹೋಲ್ಡ್ ಮಾಡಿ. ಇನ್ನೊಬ್ರು ಮುಖ್ಯವಾದವ್ರು ಬಂದಿದ್ದಾರೆ, ಅವ್ರನ್ನ ಕರಿತೀನಿ. ಬನ್ನಿ ಸರ್. ಯೋಗ್ಯತೆಗೆ ತಕ್ಕಾಗೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಮನೇಲಿ ನಿನ್ನ ಯೋಗ್ಯತೆಗೆ ತಕ್ಕಂಗೆ ಆ ಲೆವೆಲ್ಗೆ ಇಟ್ಟಿದ್ದಾರೆ.
ಫೈನಲಿ ನನಗೆ ನನ್ನ ಬೆಲೆ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅಕ್ಕ ಒಳಗೆ ಬರ್ಬೋದಾ? ನೀವು ಕರೆದಿದ್ದೀರಂತ ಇಷ್ಟು ದೂರ ಬಂದಿದ್ದೀವಿ. ಏನು ವಿಷಯ ಸರ್? ಸ್ವಲ್ಪ ಮೇಲ್ ನೋಡಿ. ಆ ಹುಡುಗಿ ಜೊತೆಗೆ ಸೇರ್ಬೇಡ ಅಂದ್ರೆ ಮತ್ತೆ ಅವಳ ಜೊತೆನೆ ತಿರುಗ್ತಿದ್ಯಾ? ಅವಳನ್ನ ಮರ್ತು ಬಿಡು, ಪ್ರೀತಿ ಗೀತಿ ಮಾಡಬೇಡ ಅಂದ್ರೆ ಅವಳನ್ನ ಕರ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ಯಾ? ಕರೆಕ್ಟ್ ಸರ್, ಅದಕ್ಕೆ ನಾನು ನಿಮ್ಮನ್ನು ಕರೆಸಿದ್ದು. ಹಾಳಾಗಿ ಪ್ರೀತಿ ಮಾಡಿಬಿಟ್ಟಿದ್ದಾರೆ. ಪ್ರೀತಿ ಅನ್ನೋದು ಅಸಹ್ಯ ಅಲ್ವಾ ಸರ್? ಕರೆಕ್ಟಾಗಿ ಹೇಳಿದ್ರಿ ಸರ್. ಹೌದಮ್ಮ, ಪ್ರೀತಿ ಅಸಹ್ಯ ಅನ್ನೋದಾದ್ರೆ ಯಾರನ್ನೂ ಪ್ರೀತಿಸ್ಬಾರ್ದು ಈ ಪ್ರಪಂಚದಲ್ಲಿ. ಗಂಡ ಹೆಂಡತಿನ ಪ್ರೀತಿಸ್ಬಾರ್ದು, ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿಸ್ಬಾರ್ದು, ಮಕ್ಕಳು ಅವ್ರಿಷ್ಟಪಟ್ಟವ್ರನ್ನ ಪ್ರೀತಿಸ್ಬಾರ್ದು. ಕರೆಕ್ಟಮ್ಮ? ಸರ್, ನೀವೇನು ಹೇಳಕ್ಕೆ ಬರ್ತಿದ್ದೀರ ಅಂತ ನಮ್ಗೆ ಗೊತ್ತು, ಆದರೂ ನೀವು ಈ ರೀತಿ ಹೇಳ್ಬಾರ್ದು ಸರ್. ಓ, ಹೆತ್ತೋರು ಮಗನ ಪ್ರೀತಿ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು, ಅದೇ ಪ್ರೀತಿ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾ ಸರ್? ಎಷ್ಟೇ ಆದ್ರೂ ನಾವು ಮಿಡ್ಲ್ ಕ್ಲಾಸ್ ಜನ, ಯಾವಾಗ್ಲೂ ಅಕ್ಕಪಕ್ಕದವರು ನೆಂಟರಿಷ್ಟರು ಏನಂತಾರೆ ಅನ್ನೋ ಭಯದಲ್ಲೇ ಬದುಕ್ತಿರ್ತೀವಿ. ಹೆಂಗೋ ಕಷ್ಟಪಟ್ಟು ನಮ್ಮದು ಅಂತ ಒಂದು ಸಂಸಾರ ಮಾಡಿಕೊಂಡು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಬೆಳೆಸಿ ಒಂದು ದಡ ಸೇರಿಸಿರ್ತೀವಿ. ಅವರಿಗೋಸ್ಕರ ನಮ್ಮ ಜೀವನನೇ ಸವಿಸಿರ್ತೀವಿ. ಅವರು ಬೆಳೆದು ದೊಡ್ಡರಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಸರ್. ನಾವು ಕಷ್ಟಪಟ್ಟು ಬೆಳೆಸಿದ್ದೀವಿ ಅಂತ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೂ ನಾವು ಕೇಳ್ತಾ ಇಲ್ಲ ಸರ್. ನಾವು ಕೇಳೋದಿಷ್ಟೇ ಸರ್, ನಮ್ಮ ಮನೆ ಬಗ್ಗೆ ಯಾರೂ ಬೆರಳು ತೋರಿಸ್ಬಾರ್ದು, ನಮ್ಮ ಮಕ್ಕಳ ಬಗ್ಗೆ ಯಾರೂ ಏನು ಮಾತಾಡಬಾರ್ದು ಅನ್ನೋದಷ್ಟೇ. ಹಿಂಗಿರ್ಬೇಕಾದ್ರೆ ಇವನು ಈ ತರ ಕೆಲಸ ಮಾಡ್ಕೊಂಡ್ಬಂದ್ರೆ ನಾವ್ ಏನ್ ಮಾಡೋದು? ನೀವೇ ಹೇಳಿ ಸರ್. ನಿಮ್ಮ ಮಾತಲ್ಲಿ ತಪ್ಪೇನೂ ಇಲ್ಲ ಸರ್, ಆದರೆ ಆಲೋಚನೆ ಸರಿ ಇಲ್ಲ. ಈಗ ನೀವೇ ಹೇಳಿದ್ರಿ ನೀವು ಸರಿ ತಪ್ಪನ್ನ ಅಳೆದು ತೂಗಿ ಜೀವನ ಮಾಡ್ತೀವಿ ಅಂತ. ಹಾಗೆ ನಿಮ್ಮ ಮಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ, ಆ ಪ್ರೀತಿನ ನೀವು ಅಳಿದೆ, ಅದು ತಪ್ಪು ಆಪ್ಷನ್ ಅಂತ ಹೇಗೆ ಡಿಸೈಡ್ ಮಾಡಿದ್ದೀರಾ? ತೂಗಿ ಅಳೆದಿದೀವಿ ಸರ್, ಯಾಕಂದ್ರೆ ಹುಡುಗಿ ಅಪ್ಪ ಅಮ್ಮ ಇಲ್ಲದೆ ಇರೋ ಅನಾಥೆ. ಅವಳನ್ನ ಸೊಸೆ ಮಾಡ್ಕೊಂಡ್ರೆ ಒಂದ್ ಕುಟುಂಬದಲ್ಲಿ ಹೇಗ್ ಬೆರಿಬೇಕು, ಒಂದ್ ಸಂಸಾರನ ಹೇಗ್ ಕಾಪಾಡೋದು ಅಂತಾನೆ ಗೊತ್ತಿರಲ್ಲ. ಅಕ್ಕಪಕ್ಕದವರು ಈ ಹುಡುಗಿ ಅಪ್ಪ ಅಮ್ಮ ಯಾರು, ಯಾವ ಮನೆ ತಂದವರು, ಎಷ್ಟು ಬಂಗಾರ ಹಾಕಿದ್ರು, ಈ ರೀತಿ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಈ ಹುಡುಗಿನ ಸೊಸೆ ಮಾಡ್ಕೊಂಡ್ರೆ ನಾನು ಅವ್ರಿಗೆ ಏನಂತ ಉತ್ತರ ಕೊಡೋದು? ಇದನ್ನೇ ನಾನು ತಪ್ಪು ಅಂತ ಹೇಳ್ತಾ ಇರೋದು. ನಾವೇ ಸರಿ, ಇಡೀ ಪ್ರಪಂಚ ತಪ್ಪು ಅಂದ್ಕೊಂಡಿರ್ತೀವಿ. ಅದರ ಜೀವನದಲ್ಲಿ ಒಂದು ಟೈಮ್ ಬರುತ್ತೆ, ಆಗ ಪ್ರಪಂಚ ಸರಿಯಾಗಿತ್ತು, ನಾವು ತಿಳ್ಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಇವತ್ತಿನ ದಿನ ಎಷ್ಟೋ ಜನ ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲೇ ಮನೆ ಸಂಸಾರ ಜವಾಬ್ದಾರಿನ ಹೊತ್ತು ತಮ್ಮತನನೇ ಬಿಟ್ಟು ಆ ಮನೆಗೋಸ್ಕರ ನಮ್ಮ ಜೀವನನೇ ತ್ಯಾಗ ಮಾಡ್ತಾ ಇರ್ತಾರೆ. ಆ ಸಂಸಾರಕ್ಕೋಸ್ಕರ ನಮ್ಮ ಕನಸನ್ನು ತ್ಯಾಗ ಮಾಡ್ತಾ ಇರ್ತಾರೆ. ಆದರೆ ಇದೇ ವಯಸ್ಸಿನ ಎಷ್ಟೋ ಜನ ಹೆಣ್ಮಕ್ಳು ಅರ್ನಿಂಗ್ಸು ಕರಿಯರು ಅಂತ ಓಡಾಡ್ತಾ ಇರ್ತಾರೆ. ಆದರೆ ಇವರು ಕುತ್ತಿಗೆಯಲ್ಲಿರೋ ತಾಳಿಗೋಸ್ಕರ, ಮನೆಯಲ್ಲಿರೋ ದೊಡ್ಡವ್ರಿಗೋಸ್ಕರ ಬೆಲೆ ಕೊಟ್ಟು ಮನೆಗೋಸ್ಕರ ದುಡಿತಾ ಇರ್ತಾರೆ. ಇಂಥವ್ರು ನಮ್ಮ ಕಣ್ಮುಂದೆನೇ ಇದ್ರು ನಾವು ಗಮನಿಸೋದೇ ಇಲ್ಲ. ಒಂದು ಅನಾಥ ಹುಡುಗಿಗೆ ಮನೆ ಅಂದ್ರೇನು, ಫ್ಯಾಮಿಲಿ ಅಂದ್ರೇನು ಅಂತ ಗೊತ್ತಿರಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಅದು ತುಂಬ ದೊಡ್ಡ ತಪ್ಪು. ನೀವು ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು, ಆದರೂ ಒಂದು ಮಾತು ಹೇಳ್ತೀನಿ ಕೇಳಿ. ಕೆಲವರು ಕೈಯಲ್ಲಿ ಮಾಣಿಕ್ಯ ಇಟ್ಕೊಂಡು ಅದನ್ನು ತಾತ್ಸಾರ ಮಾಡ್ತಾರೆ. ಏನೂ ಇಲ್ಲದೆ ಇರೋರು ಅದಕ್ಕೆ ತುಂಬ ಬೆಲೆ ಕೊಡ್ತಾರೆ. ಸೌಮ್ಯಂಗೆ ತನ್ನವರು ಅಂತ ಯಾರೂ ಇಲ್ಲ. ನಿಮ್ಮ ಮಗನ ಮದುವೆ ಮಾಡ್ಕೊಂಡು ಬಂದರೆ
ನಿಮ್ಮಿಬ್ಬರನ್ನ ಅಪ್ಪ ಅಮ್ಮನ ಸ್ಥಾನದಲ್ಲಿ ಇಡ್ತಾಳೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಮನೆಗೆ ಅವಳು ಸೊಸೆಯಾಗಿ ಬರಲ್ಲ, ಮಗಳಾಗಿ ಬರ್ತಾಳೆ. ಆದರೂ ಹಿಂದೆ ಮುಂದೆ ಇಲ್ಲದೆ ಇರೋರ್ನ ಸೊಸೆ ಅಂತ ಹೇಗೆ ಒಪ್ಕೊಳ್ಳಿ ಸರ್? ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ಸರ್ ನೋಡಿದ್ರಾ, ಇದೇ ಬುದ್ಧಿಗೆ ನಾನು ಮತ್ತೆ ಇವಳು ಈ ಸಾಯೋ ನಿರ್ಧಾರ ಮಾಡಿರೋದು. ಅಟ್ಲೀಸ್ಟ್ ಇವಾಗ್ಲಾದ್ರೂ ಬಿಡಿ ಸರ್, ನೆಮ್ಮದಿಯಾಗಿ ಸಾಯೋದಿಕ್ಕೆ. ಏ ಫೂಲ್, ನೀನು ಹುಟ್ಟಿದ ದಿನನೇ ನನ್ನ ಮಗ 100 ವರ್ಷ ಬದುಕಲಿ ಅಂತ ಸಿಕ್ ದೇವಸ್ಥಾನ ಸುತ್ತಿ ನಿನ್ನ ಜನ್ಮಕ್ಕೋಸ್ಕರ ಪೂಜೆ ಪುನಸ್ಕಾರ ಮಾಡಿ ಹಾರೈಸಿರೋ ಜೀವಗಳಿವು. ಅವ್ರ ಮುಂದೆ ಸಾಯೋ ಮಾತಾಡ್ತಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಇನ್ನೊಂದ್ಸಲ ಹೇಳಿ ಸರ್, ಆಗ್ಲಾದ್ರೂ ಬುದ್ಧಿ ಬರುತ್ತೆ ಅವನಿಗೆ. ಸರ್, ಮಗ ಚೆನ್ನಾಗಿರ್ಬೇಕು ಅಂತ ಅವ್ನು ಕೇಳದೇ ಇದ್ರು ಅವನ ಆಸೆ ಏನು ಅಂತ ತಿಳ್ಕೊಂಡು ಎಲ್ಲನೂ ಮಾಡಿರೋ ನೀವು, ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿನ ಪ್ರೀತಿಸಿದಾನೆ. ಇದನ್ನು ತಿಳ್ಕೊಂಡು ಹೇಗೆ ಸರ್ ಸುಮ್ಮನೆ ಇದ್ದೀರಾ ನೀವು? ಅವನ ಜೀವನ ಪರ್ಯಂತ ನಗನಗ್ತಾ ಇರಬೇಕು ಅಂತ ಆಸೆ ಪಟ್ಟಿದ್ದೀರಾ. ಬರೋದು 5 ನಿಮಿಷ ನಾನು ಲೇಟ್ ಆಗಿದ್ರೆ ಆ ನಗುನ ಬರೀ ಫೋಟೋದಲ್ಲಿ ನೋಡ್ಬೇಕಾಯ್ತು ನೀವು. ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡೋಕ್ಕೂ ಆಗದೆ, ಮಾಡಿರೋ ಪ್ರೀತಿಗೆ ಮೋಸನೂ ಮಾಡೋಕ್ಕಾಗದೆ ಪ್ರಾಣ ಬಿಡಕ್ಕೆ ಹೊರಟಿದ್ದಾನ ಅವನು. ಆ ಹುಡುಗಿ ಅನಾಥೆ, ಸಂಬಂಧ ಗೊತ್ತಿಲ್ಲ, ಸಂಸಾರ ಹೇಗೆ ನಡೆಸ್ತಾಳೆ ಅಂತ ಕೇಳಿದ್ರಲ್ಲ. ಪ್ರೀತಿಸಿದ ಹುಡುಗ ಕರ್ದ ಅಂತ ಪ್ರಾಣ ಬಿಡಕ್ಕೆ ತಯಾರಾಗಿ ನಿಂತಿದ್ದಾಳೆ. ಸಾಯಕ್ ಜೊತೆಲಿ ನಿಂತಿರೋಳು ಬದುಕಿದ್ರೆ ಇನ್ನೆಷ್ಟು ಚೆನ್ನಾಗಿ ಬದುಕ್ಬೋದು ಅಂತ ನಾನು ಹೇಳಬೇಕಾಗಿಲ್ಲ. ಇದನ್ನು ಮೀರಿ ಅವಳ ಅನಾಥೆ ಅನ್ನೋ ಕಾರಣಕ್ಕೆ ನೀವು ಈ ಮದುವೆಗೆ ಒಪ್ಪಲ್ಲ ಅನ್ನೋದಾದ್ರೆ ನಂದೊಂದು ನಿರ್ಧಾರ ಇದೆ, ಕೇಳಿ. ಇವತ್ತಿಂದ ಸೌಮ್ಯ ಅಭಿರಾಮ್ ಜೈಶಂಕರ್ ತಂಗಿ. ನಾನು ಅವಳನ್ನ ತಂಗಿಯಾಗಿ ಸ್ವೀಕಾರ ಮಾಡ್ತೀನಿ. ಅವಳನ್ನು ತಂದಲ್ಲಿ ನಿಂತ್ಕೊಂಡು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನನ್ನ ತಂಗಿಗೆ ಅರ್ಥ ಆಗಲ್ಲ. ನಮ್ ಕಣ್ ತೆರೆಸ್ಬಿಟ್ರಿ ನೀವು. ಗೊತ್ತಿಲ್ಲದೆ ನಾವು ನಿಮ್ ಮುಂದೆ ಏನೇನೋ ಮಾತಾಡ್ಬಿಟ್ವಿ, ತಪ್ಪಾಯ್ತು, ಕ್ಷಮಿಸ್ಬಿಡಿ ಸರ್. ಚೇತು, ನೀನ್ ಇನ್ಮೇಲೆ ಈ ತರ ಯಾವ ನಿರ್ಧಾರನೂ ತಗೋಬೇಡಪ್ಪ. ನಿನ್ ಮದ್ವೆಗೆ ನಾನು ನಿಮ್ಮಪ್ಪ ಇಬ್ರು ಒಪ್ಪಿದೀವಿ. ಬಂದ್ಬಿಡು. ಬಾ ಚೇತು. ಪದೇ ಪದೇ ಅವಳ ವಿಷಯದಲ್ಲೇ ಸೋಲಾಗ್ತಿದ್ಯಲ್ಲ, ಯಾಕೆ ಯಾಕೆ ಯಾಕೆ? ಬರ್ತೀನಿ ಅಂತ ಹೇಳಿದ್ ಏಜೆ, ಯಾವುದೇ ಕೆಲಸ ಇದ್ರೂ ಬಿಟ್ಟು ಬರ್ತೀನಿ ಅಂತ ಹೇಳಿದ್ ಏಜೆ, ಕೊನೆಗೆ ಬರೋದೇ ಇಲ್ಲ ಅಂತ ಹೇಳಿದ್ರು. ನನ್ನ ಕೆಲ್ಸದ ಮುಂದೆ ಆ ಲೀಲನ್ ಕೆಲಸ ಇಂಪಾರ್ಟೆಂಟ್ ಆಗೋಯ್ತು ಅಲ್ವಾ? ಅಂದ್ರೆ ನನ್ನ ಮುಂದೆ ಆ ಲೀಲಾ ಇಂಪಾರ್ಟೆಂಟ್ ಆದ್ಲು ಅಂತ ಅಲ್ವಾ? ಹೇಗೆ? ನನಗಿಂತ ಆ ಲೀಲಾ ಹೇಗೆ ಇಂಪಾರ್ಟೆಂಟ್ ಆದ್ಲು?